ಇವತ್ತು ನಾವು ಲಲಿತಾಸನದಲ್ಲಿ ಲಕ್ಷ್ಮೀ ದೇವಿನ ಹೇಗೆ ಕೂರಿಸೋದು ಅಂತ ನೋಡೋಣ. ಇದು ತುಂಬ ಈಸಿ ಏನೂ ಇಲ್ಲ, ಬಟ್ ಆದರೆ ಸ್ವಲ್ಪ ಚೇಂಜ್ ಇದೆ ಅಷ್ಟೇನೆ. ನಾನು ಎಲ್ಲ ಸಲಿನೂ ಹೇಳೋ ಹಾಗೇನೆ ನೀವು ದೇವ್ರ ಪಕ್ಕ ನಿಂತಾಗ ನಿಮ್ಮ ಲೆಫ್ಟ್ ಯಾವ್ದು ಬರುತ್ತೋ ಆ ಕಡೆಯಿಂದ ಒಂದು ಲೈನ್ ಅಂದ್ಕೊಂಡ್ಬಿಟ್ಟು ಸ್ಯಾರಿ ಬಿಡಬೇಕು. ಬಟ್ ಇದು ಹಿಂದ್ಗಡೆ ಬಿಡೋ ಹಾಗಿಲ್ಲ, ಸೈಡಲ್ಲೇ ನೀವು ತೊಗೊಂಡ್ಬಿಟ್ಟು ಪಕ್ಕ ಕಾಲ್ಗೆ ಸುತ್ಕೋಬೇಕಾಗತ್ತೆ. ಯಾವ ನೆರಿಗೆಗಳನ್ನೂ ಬಿಚ್ಕೊಳ್ಳೋಕೆ ಹೋಗಬೇಡಿ. ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಸೆಲ್ಫ್ ಹೈಲೈಟೆಡ್ ಸ್ಯಾರೀಸ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇನ್ನೇನು ಮಾಡ್ತಾಯಿದ್ದೀನಿ ಅಂತಂದರೆ, ನೆರಿಗೆಗಳು ಯಾವನ್ನೂ ಬಿಚ್ಚಿರ್ತೀನಲ್ಲ ಅದೆಲ್ಲನೂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಕಾಲಿಗೆ ಸುತ್ಕೋತಾ ಇದ್ದೀನಿ. ಇಷ್ಟಾದರೆ ಒಂದು ಕಾಲ್ದು ರೆಡಿ. ತುಂಬ ಅಂದರೆ ತುಂಬ ಈಸಿ, ಬಟ್ ನೋಡೋಕೆ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಅಷ್ಟೇ. ಇನ್ನೊಂದೇನು ಅಂತಂದರೆ, ಇನ್ನೊಂದು ಕಾಲು ನಾನು ಕೆಳಗಡೆ ಹಾಕ್ಕೊಂಡಿರ್ತೀನಿ ಅಲ್ವಾ, ಕಾಲು ಕೆಳಗಡೆ ಇರಲಿ, ಸ್ಯಾರಿ ಮೇಲ್ಗಡೆ ಇರಲಿ. ಏನು ಅಂತಂದರೆ ಮಧ್ಯಭಾಗ ಸ್ಯಾರಿ ಆ ಕಡೆ ಸ್ವಲ್ಪ ನೆರಿಗೆ ಬಿಡಬೇಕು, ಈ ಕಡೆಗೆ ಸ್ವಲ್ಪ ನೆರಿಗೆ ಬಿಡಬೇಕು. ನೆರಿಗೆ ಬಿಟ್ಟಾದಮೇಲೆ ಮಧ್ಯದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನೀಟಾಗಿ ನೋಡಿಕೊಂಡು ಪಿನ್ ಹಾಕ್ಕೋಬೇಕಾಗತ್ತೆ ಸ್ಯಾರಿ ಮತ್ತು ಲೆಗ್ಗಿಗೆ ಮತ್ತು ಸ್ಯಾರಿಗೆ ಮಧ್ಯದಲ್ಲಿ ಮಾತ್ರನೇ. ಅಷ್ಟಾಯಿತು ಅಂತಂದರೆ ನೆಕ್ಸ್ಟು ನೀವು ಕಾಲಿಗೆ ಪಿನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೋಡಿಕೊಂಡು ನೀಟಾಗಿ ಒಂದೊಂದೇ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇಷ್ಟ ಆಗಿರುತ್ತಲ್ವ, ಇದೆಲ್ಲನೂ ಏನೂ ಇಲ್ಲ. ಇನ್ನೊಂದು ನೆಕ್ಸ್ಟು ಅದೇನು ನಾವು ಮುಂದೆ ಹಿಂದ್ಗಡೆ ತೊಗೊಂಡಿರಲಿಲ್ಲ, ಇದು ಜಸ್ಟ್ ಮುಂದ್ಗಡೆ ಪಾರ್ಟ್ ಅಷ್ಟೇ ಬಂದಿರುತ್ತೆ. ಬಾರ್ಡರ್ ಏನಿರುತ್ತೆ ಅಲ್ವಾ, ಅದನ್ನ ಸ್ವಲ್ಪ ಹೈಲೈಟ್ ಮಾಡಿಬಿಟ್ಟು ಹಿಂದ್ಗಡೆಯಿಂದ ತೊಗೊಂಬರ್ಬೇಕಾಗುತ್ತೆ. ನೀವು ಹಿಂದ್ಗಡೆಯಿಂದ ತೊಗೊಂಡು ಬಂದ ಮೇಲೆ ಸೇಮ್ ನೆರಿಗೆ ನಾವು ಬೇರೆ ಸ್ಟೈಲಲ್ಲೆಲ್ಲ ಹೇಗೆ ಹಾಕ್ಕೋತೀವೋ ಅದೇ ಥರ ಇರುತ್ತೆ. ನೆರಿಗೆ ಹಾಕ್ಕೊಂಡು ನೀವು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು, ನೀವು ದೇವ್ರಿಗೆ ಸೆರಗು ಯಾವ ಥರ ಹಾಕ್ಕೋಬೇಕು ಅಂತಂದರೆ, ಏನು ನೆರಿಗೆಗಳು ಹಾಕ್ಕೊಂಡಿರ್ತೀರ ಅಲ್ವಾ, ಅದನ್ನು ಸ್ವಲ್ಪನೇ ಒಂದ್ರ ಮೇಲೆ ಒಂದು ಬರೋ ಥರ ಅಲ್ಲದೆ ಪಕ್ಕದಲ್ಲಿ ಬರೋ ಥರ ಮುಂಚೆ ಸ್ಪ್ರೆಡ್ ಮಾಡ್ಕೊಂಡು ಪಿನ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟಲ್ಲಿ ನೀವು ನೀಟಾಗಿ ಅದನ್ನು ಸೆರಗನ್ನ ಸ್ಪ್ರೆಡ್ ಮಾಡ್ಕೋಬೋದು. ಇಷ್ಟಾಯಿತು ಅಂತಂದರೆ ನಿಮಗೆ ಈ ಸ್ಯಾರಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನು ಅಲಂಕಾರ ಪಾರ್ಟ್ ಅಷ್ಟೇ ಉಳ್ಕೊಳ್ಳುತ್ತೆ. ಇನ್ನೊಂದೇನು ಅಂತಂದರೆ, ನಾನು ಸ್ಯಾರಿ ಪ್ಲೇಟಿಂಗು, ಬ್ಲೌಸ್ ಹೇಗೆ ಕಟ್ಕೊಳ್ಳೋದು, ಬ್ಲೌಸ್ ಪೀಸ್ ಹೇಗೆ ಕಟ್ಕೊಳ್ಳೋದು ಅಂತ ಈಗ ಆಲ್ರೆಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ಚೆಕ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂದರೂ ಕೂಡ ಪ್ಲೀಸ್ ನನಗೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ಹೇಳ್ತೀನಿ ಯಾವ ಥರ ಡೌಟ್ಸ್ ಇತ್ತು ಅಂತ. ಇಲ್ಲ ಬೇರೆ ಏನೇ ಡೌಟ್ಸ್ ಇತ್ತು ಅಂದರೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ವಾಟ್ಸಪ್ ನಂಬರ್ ಆಲ್ರೆಡಿ ಕೆಲವೊಂದಷ್ಟು ರೀಲ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲ ಬೇರೆ ಏನೇ ಇತ್ತು ಅಂದರೂ ಕೂಡ ನೀವು ಕಾಮೆಂಟ್ಸಲ್ಲಿ ಹಾಕಿದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅದರಲ್ಲೇನೂ ಇಲ್ಲ. ಇಷ್ಟು ನೋಡಿ, ಇದಾದರೆ ಲಲಿತಾಸನ ಅಂತ ಏನು ಹೇಳ್ತೀವಲ್ಲ ಆ ಸ್ಟೈಲಲ್ಲಿ ಲಕ್ಷ್ಮೀ ದೇವಿದು ಸ್ಯಾರಿ ಡ್ರೇಪಿಂಗ್ ಫುಲ್ ಕಂಪ್ಲೀಟ್ ಆಗಿದೆ ಅಷ್ಟೇ. ಇದಾದಮೇಲೆ ನಿಮ್ಮ ಇಷ್ಟ, ನೀವು ಯಾವ ಥರನಾದರೂ ಅಲಂಕಾರ ಮಾಡ್ಕೋಬೋದು. ಇಲ್ಲಿ ಇನ್ನೊಂದೇನು ಅಂತಂದರೆ, ಮಧ್ಯ ಪಾರ್ಟಲ್ಲಿ ಸ್ವಲ್ಪ ಎಂಟಿ ಕಾಣಿಸುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಹಿಂದ್ಗಡೆ ಸೆರಗನ್ನ ತಂದುಬಿಟ್ಟು ಮುಂದ್ಗಡೆ ಇಟ್ಟು ಕಟ್ತಾ ಇದ್ದೀನಿ. ಆ ಕಟ್ಟಿರೋ ಸೆರಗನ್ನ ಸ್ವಲ್ಪನೇ ಮಧ್ಯದಲ್ಲಿ ಏನು ಮಾಡ್ತಾಯಿದ್ದೀನಿ, ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿನೂ ಸ್ವಲ್ಪ ನೆರಿಗೆಗಳು ಬರುತ್ತಲ್ವ, ಇಲ್ಲಿ ಇದಕ್ಕೆ ಕುಚ್ಚೆಲ್ಲ ಹಾಕಿಲ್ಲ, ಸೊ ಹಾಗಾಗಿ ತುಂಬ ಹೈಲೈಟ್ ಅಷ್ಟು ಕಾಣಲ್ಲ. ನೀವು ಕುಚ್ಚೇನಾದರೂ ಹಾಕಿಸ್ಕೊಂಡಿದ್ರೆ, ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿರೋ ಸ್ಯಾರಿದೇನಾದರೂ ಮಾಡ್ಕೊಂಡಿದ್ರೆ, ಹೈಲೈಟೆಡ್ ಸೆರಗಿರುತ್ತಲ್ವ, ತುಂಬ ಡಿಸೈನ್ ಚೆನ್ನಾಗಿರೋ ಅಂಥದ್ದು, ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಸ್ಯಾರಿನ ಹೇಗೆ ತೊಗೋತೀವಿ ಅಲ್ವಾ, ಅದ್ರ ಮೇಲೆ ಕೂಡ ಸ್ಯಾರಿ ದೇವ್ರಿಗೆ ಉಡ್ಸೋಕ್ಕೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ನಾವು ಸ್ಯಾರಿ ತೊಗೊಳ್ಳುವಾಗ ಯಾವಾಗ್ಲೂ ಡಲ್ ಕಲರ್ಸ್ ತೊಗೋಬಾರ್ದು, ಬ್ರೈಟ್ ಕಲರ್ಸು, ತುಂಬ ಒಳ್ಳೆ ಕಾಂಟ್ರಾಸ್ಟಲ್ಲಿರೋ ಸ್ಯಾರಿನೆಲ್ಲ ತೊಗೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ನನಗೆ ಕೇಳಿ, ನಾನು ಶೋರ್ ನಿಮಗೆ ಹೆಲ್ಪ್ ಮಾಡ್ತೀನಿ. ನಾನಿಲ್ಲಿ ಕೆಲವೊಂದಷ್ಟು ಸರಗಳಿರೋದು, ನನ್ನ ಹತ್ರ ಇರೋ ಕೆಲವೊಂದಷ್ಟು ಸರಗಳನ್ನೇ ನಾನಿಲ್ಲಿ ಹಾಕೋತಾ ಇದ್ದೀನಿ. ಮತ್ತು ಜಡೆ ಎಲ್ಲನೂ ಅಲಂಕಾರ ಮಾಡ್ಕೊಂಬಿಟ್ರೆ ಕಂಪ್ಲೀಟಾಗಿ ಲಕ್ಷ್ಮಿಗೆ ಸ್ಯಾರಿ ಉಡ್ಸೋದು ಆಗೋಗಿರುತ್ತೆ. ಇದು ಇನ್ನೊಂದು ಸ್ಟೈಲಲ್ಲಿ ಸ್ಯಾರಿ ಡ್ರೇಪಿಂಗ್ ಮಾಡೋಣ ಅಂತ ಇದ್ದೀನಿ. ಇಷ್ಟರಲ್ಲೇ ಇನ್ನೊಂದು ರೀಲ್ ಕೂಡ ಅಪ್ಲೋಡ್ ಮಾಡ್ತೀನಿ, ಸುಖಾಸನ ಅಂತ ಹೇಳ್ಬಿಟ್ಟು ಅಷ್ಟೇ. ಈ ದೇವಿ ಹೆಸರು ಬಂದುಬಿಟ್ಟು ಲಲಿತಾಸನ, ಇಲ್ಲ ರಾಜಲೀಲಾಸನ ಅಂತೆಲ್ಲ ಕರೀತಾರೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಈ ಥರ ಸೆಲ್ಫಲ್ಲಿರುವಂಥ ಸ್ಯಾರಿ ಹೈಲೈಟೆಡ್ ಇರುತ್ತಲ್ವ, ಆ ಥರ ಸ್ಯಾರೀಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನನಗಂತೂ ತುಂಬ ಇಷ್ಟ ಆಯಿತು. ವೀಡಿಯೋಲಿ ನೋಡೋದಕ್ಕಿಂತ ರಿಯಲ್ಲಾಗಿ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಕೂತಿದ್ದಾರೆ ಲಕ್ಷ್ಮೀ ದೇವಿ ಅನ್ನೋ ಥರ ಕಾಣಿಸ್ತಾ ಇದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಇದು. ಇನ್ನೂ ಏನಾದರೂ
ನಿಮಗೆ ಇತ್ತು ಅಂತಂದರೆ ಕಾಮೆಂಟ್ಸಲ್ಲಿ ಕೇಳಿ, ನಾನು ಶೋರ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸೊ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ. ಏನೋ ಇಲ್ಲಾಂದರೆ ನಿಮ್ಗೆ ಏನಾದರೂ ಅನಿಸಿದೆ ಅಂತಂದರೆ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ನನಗೆ ಗೊತ್ತಾಗುತ್ತೆ, ಇಲ್ಲ ನಾನೇನೋ ಮಿಸ್ಟೇಕ್ ಮಾಡಿರ್ಬೋದು. ನಾನೇನು ಪಂಡಿತ ಅಲ್ಲ, ಯಾವ ವಿಷಯದಲ್ಲೂ ಪಂಡಿತರು ಇರೋದಿಲ್ಲ. ಸೊ ಕೆಲವೊಂದಷ್ಟು ಏನೋ ಮಿಸ್ಟೇಕ್ಸ್ ಇರ್ಬೋದು, ಇಲ್ಲ ನಿಮಗೆ ಈ ಥರ ಅಲ್ದಿದ್ರೆ ಈ ಥರನೂ ಇಡ್ಬೋದಿತ್ತು ಅಂತ ಕೆಲವೊಂದಷ್ಟು ಜನಕ್ಕೆ ಐಡಿಯಾ ಬಂದಿರುತ್ತೆ. ಸೊ ಅದನ್ನು ಹೇಳಿ, ನೆಕ್ಸ್ಟ್ ಟೈಮಿಂದ ಬೇಕಂದರೆ ಮಾಡೋಣ ಅಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.